ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ನಿಮ್ಮ ಮುಂದೆ ತಿಳಿಸಕ್ಕೆ ಬಂದಿರೋ ವಿಡಿಯೋ ಯಾವುದಂದರೆ ವಿಷ್ಣು ಕ್ರಾಂತಿ ಅಥವಾ ಮಾರ್ನಿಂಗ್ ಗ್ಲೋರಿ ಅನ್ನುವ ವಿಶೇಷವಾದ ದೇವಪ್ರಿಯ ಹೂಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಬೆಳೆಸ್ಬೋದು ಮತ್ತು ಅದರ ಔಷಧಿ ಗುಣಗಳೇನು ಎನ್ನುವುದನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಪುಟ್ಟ ಪುಟ್ಟ ಎಲೆಯ ಪುಟ್ಟ ಹೂಗಳನ್ನು ಬಿಟ್ಟಿರುವಂತಹ ಈ ಗಿಡವೇ ವಿಷ್ಣು ಕ್ರಾಂತಿ. ಇದರ ವಿಶೇಷ ಗುಣ ಏನಂದರೆ, ಇದು ಬಯಲು ಪ್ರದೇಶದಲ್ಲಿ ಅಥವಾ ತೋಟದ ಬೆಳೆಗಳ ಮಧ್ಯದಲ್ಲಿ ಕಳೆಯ ರೀತಿಯಲ್ಲಿ ಬೆಳೆಯಬಹುದಾದಂತಹ ಒಂದು ವಿಶೇಷವಾದ ಸಸ್ಯವಾಗಿದ್ದು, ಇದರ ಔಷಧಿ ಗುಣ ನೋಡಬಹುದಂದರೆ ನಮ್ಮ ಹಳ್ಳಿ ಸೈಡ್ ಇದನ್ನು ಸಾಂಬಾರಿಗೂ ಕೂಡ ಉಪಯೋಗಿಸ್ತಾರೆ. ಹಾಗೆ ವಿಷ್ಣು ಪ್ರಿಯ ಹೂಗಳಲ್ಲಿ ಒಂದಾದ ಈ ಮಾರ್ನಿಂಗ್ ಗ್ಲೋರಿ ಅಥವಾ ವಿಷ್ಣು ಕ್ರಾಂತಿ ಹೂವನ್ನು ಪೂಜೆಯಲ್ಲೂ ಕೂಡ ಉಪಯೋಗಿಸ್ತಾರೆ. ಹಾಗೆ ಕೆಮ್ಮು, ನೆಗಡಿ, ಶೀತ ಅಥವಾ ಕೆಮ್ಮು, ನೆಗಡಿಯಂತಹ ಕಾಯಿಲೆಗಳ ಗುಣಪಡಿಕೆಗಾಗಿಯೂ ತುಳಸಿ ಎಲೆಯ ಜೊತೆಗೆ ಇದರ ಎಲೆಗಳನ್ನು ಕಷಾಯ ಮಾಡಿ ಕುಡಿಯಬಹುದು. ಅದೇ ರೀತಿಯಾಗಿ ಈ ಗಿಡಗಳನ್ನು ಬೆಳೆಸೋಕ್ಕೆ ಏನು ವಿಶೇಷವಾದಂತಹ ಕೇರ್ ಏನು ಬೇಕಾಗಿಲ್ಲ. ಒಂದು ಪುಟ್ಟ ಕಡ್ಡಿ ತೆಗೆದುಕೊಂಡು ನೆಟ್ಟರೂ ಕೂಡ ಆರಾಮಾಗಿ ಈಸಿಯಾಗಿ ಬೆಳೆಯುತ್ತೆ. ನಾನು ಕೂಡ ನನ್ನ ಅಕ್ಕ ಒಬ್ಬರು ಕಳಿಸಿಕೊಟ್ಟಿದ್ರು ಈ ಒಂದು ಪುಟ್ಟ ಕಟ್ಟಿಂಗನ್ನು. ನೀವೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಗಿಡ ಆಗಿ ಬೆಳೆದಿದೆ. ಗಿಡ ತುಂಬಾ ಪುಟ್ಟ ನೀಲಿ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿವೆ.